ಭಾರತ್ ಮಾತಾ ಕಿ ಜನ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಏರಿಸಿರುವ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಲೇಬೇಕು, ಏರಿಸಿರುವ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಲೇಬೇಕು. ಜನಸಾಮಾನ್ಯರ ಬಾಳಿನಲ್ಲಿ ಬರೆ ಇಳುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ, ಅಭಿವೃದ್ಧಿಯನ್ನೇ ಮರೆತು ನಿಂತಿರುವಂತಹ ಸಿದ್ದರಾಮಯ್ಯನ ಸರ್ಕಾರಕ್ಕೆ, ಕಾನೂನು ಸುವ್ಯವಸ್ಥೆ ಹದಗೆಡಿಸುತ್ತಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾನೂನು ಸುವ್ಯವಸ್ಥೆ ಹದಗೆಡಿಸುತ್ತಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ಒಂದೇ ಒಂದೇ ಒಂದೇ. ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಸಲೇಬೇಕು, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಸಲೇಬೇಕು. ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆಗಲೇಬೇಕು, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆಗಲೇಬೇಕು. ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ. ನಾವು ದಾಂಡೇಲಿ ಘಟಕದ ಪರವಾಗಿ ಇದು ಸಾಂಕೇತಿಕ ಒಂದು ಹೋರಾಟ, ಇದು ರಾಜ್ಯದ ಎಲ್ಲ ಊರುಗಳಲ್ಲಿ ಕೂಡ ನಡೀತಾ ಇದೆ. ಇದು ಕೇವಲ ಸಾಂಕೇತಿಕ. ಒಂದು ವೇಳೆ ನೀವು ಪೆಟ್ರೋಲು ಮತ್ತು ಡೀಸೆಲ್ ಬೆಲೆಯನ್ನು ಕಡಿಮೆ ಮಾಡದೇ ಇದ್ದಲ್ಲಿ ಬಹುಶಃ ನಾವೀಗ ಹಿಂಗೆ ನಿಂತ ಶಾಂತ ರೀತಿಯಿಂದ ಮಾಡ್ತಿದ್ದೀವಿ. ದಾಂಡೇಲಿ ಅಥವಾ ಇಡೀ ರಾಜ್ಯದ ಬಂದು ಮಾಡುವಂಥ ಪರಿಸ್ಥಿತಿ ನೀವು ತಳ್ಕೊತಾ ಇದ್ದೀರಿ. ಆದ್ದರಿಂದ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ, ದಯವಿಟ್ಟು ನೀವು ಬಡವರ ಸರ್ಕಾರ ಅಂತೀರಿ, ಹಿಂದುಳಿದ ಸರ್ಕಾರ ಅಂತೀರಿ. ಹೀಗೆ ನೀವು ಬಡವರ ಸರ್ಕಾರ ಆದರೆ ನೀವು ಈ ಬಡವರಿಗೆ ಮಾಡುತ್ತಿರುವ ಅನ್ಯಾಯಗಳನ್ನು ನೀವು ಕಾಣ್ತಾ ಇಲ್ವಾ? ನಿಮಗೆ ಕೇಂದ್ರ ಸರ್ಕಾರ 1 ರೂಪಾಯಿ ಹೆಚ್ಚಿಗೆ ಮಾಡಿದ್ದಕ್ಕೆ ನೀವು ಅಲ್ಲೆಲ್ಲ ಕಲ್ಲೆಲ್ಲ ಮಾಡಿದ್ರಿ. ಈಗ ನೀವು ಮಾಡ್ತಿರೋದೇನು? 3 ರೂಪಾಯಿ ಪ್ರತಿ ಲೀಟರ್ಗೆ 3 ರೂಪಾಯಿ. ಯಾರಿಂದ ಯಾರಿಗೆ ಕೂಡಾಕತ್ತೀರಿ? ನೀವು ಬಡವರಿಗೆ ಕೂಡಾಕತ್ತೀರಿ. ಇಲ್ಲಿ ಪುಕ್ಷಕ್ಕೆ ಭಾಗ್ಯ ನಿಮ್ಮ ತುಂಬಲಿಕ್ಕೆ ಸಾಮಾನ್ಯ ಜನರಿಂದ ನೀವು ಈ ಒಂದು ಹಣ ಲೂಟಿ ಮಾಡಾಕತ್ತೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಬಡವರ ಪರವಾಗಿ ಇದ್ದರೆ ದಯವಿಟ್ಟು ಇಂಥ ಒಂದು ಕೆಲಸವನ್ನು ಮಾಡಬೇಡಿ. ಬರುವ ದಿನಗಳಲ್ಲಿ ನೀವು ಇದನ್ನು ಹಿಂತೆಗೆದೇ ಇದ್ದಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ. ಇದು ನಾನು ದಾಂಡೇಲಿ ಘಟಕದ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ತಮ್ಮ ಏನು ಪೆಟ್ರೋಲ್ ಮತ್ತು ಡೀಸೆಲಿನ ಬೆಲೆಯನ್ನು ಕಡಿಮೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೇವೆ. ನೀವೇ ಹೇಳಿದ ಹಾಗೆ ಪೆಟ್ರೋಲ್ ಹಾಗೂ ಡೀಸೆಲಿನ ಬೆಲೆ ಹೆಚ್ಚಿಗೆ ಆದರೆ ಸಾಮಾನ್ಯ ಎಲ್ಲ ಬೆಲೆಗಳು ಹೆಚ್ಚಿಗೆ ಆಗ್ತವೆ ಅಂತ ನೀವೇ ಹೇಳಿದವರು. ಈಗ ನಿಮಗೆ ಅದು ಅರಿವಾಗ್ತಾ ಇಲ್ವಾ? ಅಥವಾ ತಮ್ಮ MLAಗಳಿಗೆ ದುಡ್ಡು ಸಿಗ್ತಾ ಇಲ್ಲ ಅಂತ ನೀವು ಬೆಲೆ ಏರಿಕೆ ಮಾಡ್ತಾ ಇದ್ದೀರಾ? ಇದನ್ನು ಮನವರಿಕೆ ಮಾಡಿ ದಯವಿಟ್ಟು ಆದಷ್ಟು ಬೇಗ ಇದನ್ನು ನಾವು ಹಿಂತೆಗೆಯಬೇಕಂತ ದಾಂಡೇಲಿ ಘಟಕದ ಪರವಾಗಿ ತಮ್ಮಲ್ಲಿ ಆಗ್ರಹಪಡಿಸ್ತಾ ಇದ್ದೇವೆ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇದನ್ನು ಹೇಳಿ ತಮ್ಮೆಲ್ಲರಿಗೂ ಬಂದಂಥ ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ದಿನಗಳಲ್ಲಿ ಇದನ್ನು ಉಗ್ರವಾಗಿ ಹೋರಾಟ ಮಾಡುವ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ಇಬ್ಬರು ರೇಸ್ನಲ್ಲಿ ಓಡ್ತಾ ಇದ್ದಾರೆ. ಇಬ್ಬರು ಹೇಳ್ತಿದ್ರು ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ 20 ಸೀಟುಗಳು ನಾವು ಪಡಿತೇವೆ ಅಂತೇಳಿ. ಕನಿಷ್ಠ 20 ಸೀಟುಗಳು ನಾವು ಪಡೆದೇವೆ. 3-4 ಸಲ ಸರ್ವೆ ಕೂಡ ಮಾಡಿದ್ದೇವೆ ಅಂತ ಹೇಳ್ತಿದ್ರು. ಆದರೆ 2 ಅಂಕೆ ಕೂಡ ತಲುಪಿಲ್ಲ. ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು ಕಾಂಗ್ರೆಸ್ಸಿನ ಸರ್ಕಾರ. ಬರುವಂಥ ದಿನಗಳಲ್ಲಿ ನಡೆಯುವಂಥ ವಿಧಾನಸಭಾ ಚುನಾವಣೆಯಲ್ಲಿ, ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಜನತೆ ತಮಗೆ ಉತ್ತರ ಕೊಟ್ಟಿದೆ. ಇದೇ ರೀತಿ ತಮ್ಮ ಒಂದು ಬೆಲೆ ಏರಿಕೆ ನೀತಿ, ದ್ವಂದ್ವ ನೀತಿ, ಏಕರೂಪಿಯ ನೀತಿ, ಭ್ರಷ್ಟಾಚಾರ ಈ ಎಲ್ಲ ಬರುವಂಥ ದಿನಗಳಲ್ಲಿ ನೀವು ಎಚ್ಚೆತ್ತುಕೊಳ್ಳದಿದ್ರೆ ನಡೆಯುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲೂ ಕೂಡ ನೀವು 2 ಸಂಖ್ಯೆ ತಲುಪಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವತ್ತಿನ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ತಾವು ಕೊಟ್ಟಂಥ ಆದೇಶ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏನು ನೀವು ಏರಿಕೆ ಮಾಡಿದಿರಿ ಆದಷ್ಟು ಬೇಗನೆ ಹಿಂಪಡೆಯಬೇಕು. ಬರುವಂಥ ದಿನಗಳಲ್ಲಿ ಈ ಆದೇಶವನ್ನು ತಾವು ಹಿಂಪಡೆದುಕೊಳ್ಳದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಎರಡನೇ ಮಾತಿಲ್ಲ. ನಮ್ಮ ನಾಯಕರಾಗಿರತಕ್ಕಂಥ ಸುನಿಲ್ ಹೆಗಡೆ ಸಾಹೇಬರು ಈಗಾಗಲೇ
ಹಳಿಯಾಳದಲ್ಲಿ ಮತ್ತು ಜಿಲ್ಲಾ ಕೇಂದ್ರ ಆಗಿರ್ತಕ್ಕಂಥ ಕಾರವಾರದಲ್ಲಿ ನಮ್ಮ ಮಾನ್ಯ MP ಅವರ ಒಂದು ಘನ ಉಪಸ್ಥಿತಿಯಲ್ಲಿ ಇದರ ವಿರುದ್ಧ ಹೋರಾಟವನ್ನು ಕೂಡ ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದರ ವಿರುದ್ಧ ಧ್ವನಿಯನ್ನು ಎತ್ತುವಂಥ ಕೆಲಸ ಮಾಡ್ತೇವೆ. ಹಾಗಾಗಿ ಮತ್ತೊಂದು ಸಲ ನಾನು ಆಗ್ರಹ ಮಾಡ್ತಾ ಇದ್ದೇನೆ, ರಾಜ್ಯ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆದಷ್ಟು ಬೇಗನೆ ತಾವು ಹೊರಡಿಸಿದಂಥ ಈ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಇದರ ಆದೇಶವನ್ನು ಹಿಂಪಡಿಬೇಕು ಮತ್ತು ಯಥಾಸ್ಥಿತಿಯನ್ನು ಕಾಪಾಡ್ಕೊಂಡು ಹೋಗಬೇಕಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕಾಂಗ್ರೆಸ್ ಸರ್ಕಾರ ಇವತ್ತು ಪೆಟ್ರೋಲ್ ಹಾಗೂ ಡೀಸೆಲ್ ದರವನ್ನು ಹೆಚ್ಚಳ ಮಾಡಿದೆ. ಇದರಿಂದ ಇಡೀ ದೇಶವ್ಯಾಪಿ, ರಾಜ್ಯವ್ಯಾಪಿ, ಜಿಲ್ಲಾ ವ್ಯಾಪಿಯಲ್ಲಿ ಜನರು ಆಕ್ರೋಶಗೊಂಡಿದ್ದಾರೆ. ಈ ಒಂದು ಪೆಟ್ರೋಲ್ ಹಾಗೂ ಡೀಸೆಲ್ ದರ ಹೆಚ್ಚಳದಿಂದ ಸರಕು ಸಾಗಾಣಿಕೆಗಳ ದರನೂ ಹೆಚ್ಚಾಗಲಿದೆ. ಹಾಗಾಗಿ ನಮ್ಮ ದಿನನಿತ್ಯದ ಜೀವನಾವಶ್ಯಕ ವಸ್ತುಗಳು ಅದರ ಮೇಲೆ ಪರಿಣಾಮ ಬೀರಲಿದೆ. ಹಾಗಾಗಿ ನಮ್ಮ ಜೀವನೋಪಾಯದ ದಿನಸಿಗಳಿರ್ಬೋದು, ತರಕಾರಿಗಳಿರ್ಬೋದು, ಇದರ ಬೆಲೆಯನ್ನು ಸಹ ಮುಂದಿನ ದಿನಗಳಲ್ಲಿ ಹೆಚ್ಚಾಗಲಿದೆ. ಈ ಒಂದು ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳನ್ನು ಉಳಿಸಿಕೊಳ್ಳಲು ನಮ್ಮ ರಾಜ್ಯದ ಬೊಕ್ಕಸವನ್ನೇ ಖಾಲಿ ಮಾಡಿದೆ. ಈ ಹಿಂದಿನ ದಿನದ ಒಂದು ವಿಧಾನಸಭಾ ಚುನಾವಣೆಗೋಸ್ಕರ ಈ ಗ್ಯಾರಂಟಿ ಯೋಜನೆಯನ್ನು ನಮ್ಮ ಮಹಿಳೆಯರ ಮೇಲೆ, ಅಂದ್ರೆ ಮಹಿಳೆಯರಿಗೆ 2,000 ರೂಪಾಯಿ ಹಾಗೂ ಶಕ್ತಿ ಯೋಜನೆಯಲ್ಲಿ ಬಸ್ ಪ್ರಯಾಣ ಫ್ರೀ, ಈ ರೀತಿಯಲ್ಲಿ ಜನರಿಗೆ ಆಮಿಷ ಒಡ್ಡಿ ಮತ ಗಳಿಸಿ ಚುನಾವಣೆಯಲ್ಲಿ ಗೆದ್ದು ಈಗ ನಮ್ಮ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿದೆ. ಈ ಒಂದು ಖಾಲಿ ಬೊಕ್ಕಸವನ್ನು ತುಂಬಿಸಿಕೊಳ್ಳಲು ಸಂಪನ್ಮೂಲವನ್ನು ಕ್ರೋಢೀಕರಣಗೊಳಿಸಲು ನಮ್ಮ ಈ ಒಂದು ಪೆಟ್ರೋಲ್ ದರ ಹಾಗೂ ಡೀಸೆಲ್ ದರವನ್ನು ಹೆಚ್ಚಳ ಮಾಡಿಕೊಂಡು ಮತ್ತು ಜನರಿಗೆ ಅನ್ಯಾಯವಾಗುವಂತ ರೀತಿಯಲ್ಲಿ ನೋಡ್ಕೊಳ್ತಾ ಇದೆ. ಹಾಗಾಗಿ ದೇಶದ ನಮ್ಮ ರಾಜ್ಯದ ಜನರು ಇದನ್ನು ಈಗ ಎಚ್ಚೆತ್ತುಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉಗ್ರ ಹೋರಾಟವನ್ನು ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಸುನೀಲ್ ಹೆಗಡೆಯವರ ನೇತೃತ್ವದಲ್ಲಿ ಹಳೆಯಾಳ ದಾಂಡೇಲಿ ಜೋಳ ಒಂದು ವ್ಯಾಪ್ತಿಯಲ್ಲಿ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನು ನಡೆಸಲಿಕ್ಕೆ ನಾವು ನಡೆಸ್ತಾ ಇದ್ದೇವೆ. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಈ ದರವನ್ನು ಆದಷ್ಟು ಬೇಗ ಕಡಿಮೆ ಮಾಡಬೇಕು ಎಂದು ನಮ್ಮ ದಾಂಡೇಲಿ ಮಂಡಲದ ಅಧ್ಯಕ್ಷರ ಪರವಾಗಿ ಹಾಗೂ ಎಲ್ಲ ಮೋರ್ಚಾಗಳ ಪರವಾಗಿ ತಮ್ಮನ್ನು ಆಗ್ರಹಿಸಿಕೊಳ್ತಾ ಇದ್ದೇವೆ. ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಪೆಟ್ರೋಲ್ ಬೆಲೆ ಇಳಿಸಲೇಬೇಕು, ಡೀಸೆಲ್ ಬೆಲೆ ಇಳಿಸಲೇಬೇಕು, ಡೀಸೆಲ್ ಬೆಲೆ ಇಳಿಸಲೇಬೇಕು, ಪೆಟ್ರೋಲ್ ಬೆಲೆ ಇಳಿಸಲೇಬೇಕು. ಬಡವರ ಜೀವನದಲ್ಲಿ ಬರೆಯುತ್ತಿರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕ್ತಾ ಇರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ಭಾರತೀಯ ಜನತಾ ಪಾರ್ಟಿಗೆ ಒಂದೇ ಒಂದೇ. ಪೆಟ್ರೋಲ್ ಬೆಲೆ ಇಳಿಯಲೇಬೇಕು, ಡೀಸೆಲ್ ಬೆಲೆ ಇಳಿಯಲೇಬೇಕು, ಡೀಸೆಲ್ ಬೆಲೆ ಇಳಿಸಲೇಬೇಕು. भारत माता की जय, भारत माता की जय, बोलो भारत माता की वंदे. बीजेपी के